ಮುಖ್ಯಮಂತ್ರಿಗಳು ಬೇಗ ಗುಣಮುಖರಾಗಲೆಂದು ಕರ್ನಾಟಕದ ಹಲವೆಡೆ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಉರುಳು ಸೇವೆ, ಯಜ್ಞ, ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಿದ್ದಾರೆ. ಹಾಗೂ ತಮ್ಮ ನೆಚ್ಚಿನ ನಾಯಕನ ಆಯಸ್ಸು ವೃದ್ಧಿಯಾಗಲೆಂದು ಭಗವಂತನಲ್ಲಿ ಮೊರೆ ಇಡುತ್ತಿದ್ದಾರೆ. ಅಂತೂ ಈ ಸಿಎಂ ಬಗ್ಗೆ ಜನರಲ್ಲಿ ಕನಿಕರ ಇದೆ. ಹೌದು ಸರ್, ಎಲ್ಲಾ ಕಡೆ ಪ್ರಾರ್ಥನೆ, ಯಜ್ಞ, ಯಾಗ, ಹೋಮ, ಉಲ್ಸೇವೆ ಮಾಡ್ತಾ ಇದ್ದಾರೆ ಸರ್. ಅಣ್ಣ, ನಿಮ್ ಹೆಸರು ಹೇಳ್ಕೊಂಡು ನಮ್ ಹುಡುಗರು ತುಂಬಾ ರೋಲ್ ಕಾಲ್ ಮಾಡ್ತಾರಣ್ಣ. ಕೆಲವು ಕಡೆ ನಿಮ್ಮನ್ನ ಕೊಲ್ಲೋಕ್ ಬಂದವನ್ನ ಗಲ್ಲಿಗೇರಿಸಬೇಕು ಅಂತಾನು ಹೇಳ್ತಿದ್ದಾರೆ ಸರ್. ಗಲ್ಲಿಗೇರಿಸಿದ್ರೆ ಅವನು ದೊಡ್ಡ ಹೀರೋ ಆಗೋಗ್ತಾನ್ರಿ. ಅವನನ್ನ ಬೀದಿ ನಾಯಿ ಕೊಲ್ಲೋ ಹಾಗೆ ಶೂಟ್ ಮಾಡಿ ಬಿಸಾಕ್ರಿ. ನೋಡಿದ್ರ ಇವನು ಜಾತಿ ಪ್ರೇಮ. ಏಯ್, ನಾನ್ ಹೇಳ್ದಾಗ ಬೊಗಳಿದ್ರೆ ಸಾಕು, ಗೊತ್ತಾಯ್ತಾ? ಅಲ್ರಿ ಕಮಿಷನರ್ರೆ, ನಾವು ದಿನಕರ್ನ ಕಳಿಸಿದ್ದು ಅದಕ್ಕೆ ಅಲ್ವಾ ಸರ್? ಅವನೇನೋ ಹೋಗೋವಾಗ ಫುಲ್ ಫೋರ್ಸ್ ಅಲ್ಲೇ ಹೋದ. ಆದ್ರೆ ಹೋದ್ಮೇಲೆ ಏನಾಯ್ತೋ ಏನೋ ಆ ಕಿಲ್ಲರ್ನ ಕೊಲ್ಲೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ. ಅವನು ಬರ್ಲಿ, ಏನು ಅಂತ ಇವತ್ತೇ ತೀರ್ಮಾನ ಮಾಡ್ಬಿಡೋಣ. ಸರ್, ಸಿಎಂ ಅವ್ರಿಗೆ ಗುಂಡೇಟು ನನಗೇನು ಆಗಿಲ್ರಿ ದಿನಕರ್. ಎಲ್ಲ ಈ ಬುಲೆಟ್ ಪ್ರೂಫ್ ಜಾಕೆಟ್ಟಿನ ದಯೆ. ಪಾಪ, ಇಂಥದ್ ಒಂದನ್ನ ನಮ್ಮ ಚಾಚಾ ನೆಹರು ಗಾಂಧಿ ತಾತನ ಕೊಟ್ಟಿದ್ರೆ ಫಾದರ್ ಆಫ್ ಅವರ್ ನೇಷನ್ ಇನ್ನೊಂದಷ್ಟು ದಿವಸ ಉಳ್ಕೊಂಡ್ರವ್ರು. ನಾವು ಅವ್ರ ಶಿಷ್ಯಂದ್ರು ಅಂತ ಹೇಳ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು. ನೋಡಿದ್ರ ಕಮಿಷನರ್ರೆ, ದಿನಕರ್ ಅವರು ನಮ್ಮ ಹತ್ರ ಬರಲ್ಲ, ನಾವೇ ಅವ್ರ ಹತ್ರ ಹೋಗ್ಬೇಕು. ರೀ ಹೋಮ್ ಮಿನಿಸ್ಟ್ರೆ, ಸ್ವಲ್ಪ ನಮ್ಮ ಡಾಕ್ಟರ್ ಕರೆಸ್ರಿ. ನಮ್ಮ ದಿನಕರ್ ಅವರು ಬ್ರೈನ್ ಸ್ಕ್ಯಾನ್ ಮಾಡ್ಲಿ. ಹಾಗೆ ಅವ್ರ ಎನರ್ಜಿ ಲೆವೆಲ್, ಪಲ್ಸ್ ರೇಟು, ಟೆಂಪರೇಚರು, ಹಾರ್ಟ್ ಬೀಟ್ಸು. ರೀ ಕಮಿಷನರ್ರೆ, ಅದೇನೋ ಇನ್ನೊಂದು ಹೇಳಿದ್ರಲ್ಲಪ್ಪ ಮುಖ್ಯ. ಪೊಲೀಸ್ ದುಡ್ಡು ಕುದೀತಾ ಇರುತ್ತೆ ಅಂತ, ಹಾಗೆ ಅದನ್ನು ಚೆಕ್ ಮಾಡ್ಲಿ. ಮತ್ತಿನೇನ್ರಿ, ಶೂಟ್ ಮಾಡಿ ಬಿಸಾಕ್ರಿ ಅಂತಂದ್ರೆ ಡಾಕ್ಟ್ರು, ಆಪರೇಷನ್, ನರ್ಸು ಅಂತ ಒಳ್ಳೆ ಕನ್ಫ್ಯೂಸ್ ಆಗಿ ಕೂತಿದಾರಲ್ಲ. ಅದಕ್ಕೆ ಪಾರ್ಟ್ ಬೈ ಪಾರ್ಟ್ ಚೆಕ್ ಮಾಡ್ಲಿ ಅಂತ ಡಾಕ್ಟರ್ ಬರಕ್ ಹೇಳಿದೀನಿ. ಸರ್, ಮೈ ಪಲ್ಸ್ ರೇಟ್ ಇಸ್ 76, ಹಾರ್ಟ್ ಬೀಟ್ ಇಸ್ 76, ಮೈ ಟೆಂಪರೇಚರ್ ಇಸ್ 96, ಮೈ ಬ್ಲಡ್ ಪ್ರೆಷರ್ ಇಸ್ 80/130 ಅಂಡ್ ಎನರ್ಜಿ ಲೆವೆಲ್ 200%. ಐ ಆಮ್ ಅ ಪರ್ಫೆಕ್ಟ್, ಸ್ಟ್ರಾಂಗ್, ಹೆಲ್ತಿ ಬೀಯಿಂಗ್. ನಥಿಂಗ್ ಟು ವರಿ ಸರ್. ಹೌದು ಸರ್, ನಿಮಗ್ ಗುಂಡೇಟ್ ಬಿತ್ತು ಅಂದ್ರಲ್ಲ, ಇಲ್ಲಿಗ ಅಥವಾ ಇಲ್ಲಿಗ? ಹೋಗಳೋದ್ ನಿಲ್ಸು ಅಂತ ಎಸ್ ಅಲ್ಲ ಹೇಳೋದ್ ನಿನ್ಗೆ. ಹೇಳೋದನ್ನ ಕೇಳಿಸ್ಕೋ, ಎದುರುತ್ರ ಕೊಡಬೇಡ. ಇರೋ ಕೆಸಿ ರೂಮು, ಸ್ಪೆಷಲ್ ಮಟನ್ ಎಲ್ಲ ಕೊಟ್ರು ನನ್ನೇ ಡಿಸ್ಟರ್ಬ್ ಮಾಡ್ತೀಯ. ಸ್ಟೂಪಿಡ್ ಡಾಗ್. ಇಲ್ಲಿಗೆ ಹೊಡೆಯೋದಕ್ಕೆ ಅವನು ಒಂದಲ್ಲ 7 ಜನ್ಮ ಕಾಯ್ಬೇಕು. ಆಫ್ಟರ್ ಆಲ್ ಒಬ್ಬ ಪೊಲೀಸ್ ಆಫೀಸರ್ ನೀನು. ನಾನು ಒಂದು ಮಾತಾಡಿದ್ರೆ ನಿನಗೆ ಚುರುಕನ್ನತ್ತಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ನಾನು. ಈ ಸಿದ್ಧಾರ್ಥ ನಾಯಕ ಎಲ್ಲದಕ್ಕೂ ಸಿದ್ಧ ಅಂತಾನೆ ಹುಟ್ಟಿಸ್ತೋರು ನನಗೆ ಆ ಹೆಸರಿಟ್ಟಿದ್ದಾರೆ. ಈ ಪದವಿಗೆ ಬರೋದಕ್ಕೆ ನಾನು ಒಂದಲ್ಲ 7 ಜನ್ಮದಿಂದ ಕಾಯ್ತಾ ಇದ್ದೀನಿ. ಮೊದಲನೇದು ಸ್ಟೂಡೆಂಟ್ ಆಗಿ, 2ನೇದು ರೌಡಿ ಆಗಿ, 3ನೇದು ಪಾರ್ಟಿ ಪ್ರೆಸಿಡೆಂಟ್ ಆಗಿ, 4ನೇದು MLC ಆಗಿ, 5ನೇದು ಶಾಸಕನಾಗಿ, 6ನೇದು MP ಆಗಿ, ಈಗ 7ನೇದು ಮುಖ್ಯಮಂತ್ರಿ ಪದವಿ. ಈ ರಾಜ್ಯದಲ್ಲಿ ಏನು ನಡಿಬೇಕು, ಏನು ನಡಿಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿ ಮಿಸ್ಟರ್ ದಿನಕರ್. ಸರ್, ಅದು ಏ ನಾಯಿ, ಬೈ ಮಚ್, ಶಾಟ್ ಅಪ್. ಮಿಸ್ಟರ್ ದಿನಕರ್, ಜಸ್ಟ್ ಶೂಟ್ ದಟ್ ಬಾಸ್ಟರ್ಡ್. ಎಲ್ಲಾ ಸಂದರ್ಭನೂ ಒಂದೇ ತರ ಇರಲ್ಲ ಸರ್. ಎಲ್ಲದಕ್ಕೂ ಶೂಟ್ ಮಾಡೋದೇ ಪರಿಹಾರನೂ ಅಲ್ಲ. ಮಿಸ್ಟರ್ ದಿನಕರ್, ಇಂಥ ಸಂದರ್ಭದಲ್ಲಿರೋದು 2 ಪರಿಹಾರ. ಒಂದೋ ಕಿಡ್ನಾಪರ್ ಸಾಯ್ಬೇಕು, ಇಲ್ಲ ಕಿಡ್ನಾಪ್ ಆದವನು ಸಾಯ್ಬೇಕು. ಜನ ಸ್ವಲ್ಪ ದಿವಸ ಕೂಗಾಡ್ತಾರೆ, ಸಾವನ್ನು ಮರೆತಷ್ಟು ಬೇಗ ಅವ್ರು ಯಾವುದನ್ನು ಮರೆಯಲ್ಲ. ಹಂತಕರ ಕೈಯಲ್ಲಿ ಸಿಕ್ಕಿರೋ ಹುಡುಗಿನ ಕಾಪಾಡೋದು ನಮ್ಮ ಮೊದಲನೇ ಜವಾಬ್ದಾರಿ ಸರ್. ಆ ಕುಂಟ್ ಹುಡುಗಿ ತಾನೆ, ಅವಳಿಂದ ಏನಾಗ್ಬೇಕ್ರಿ? ಇಡೀ ದೇಶಾನೇ ಕುಂಟ್ತಾ ಇದೆ. ಅವಳು ಸತ್ರ ಮಹಾ ಏನಾಗ್ಬಿಡುತ್ತೆ? ಗಲಾಟೆ ಆಗತ್ತಾ, ಬಂದಾಗತ್ತಾ? ಹಾಗೆಲ್ಲ ಆಗೋದಕ್ಕೆ ಅವಳೇನು ಲಕ್ಷಾಂತರ ಅಭಿಮಾನಿಗಳಿರೋ ಸಿನಿಮಾ ಸ್ಟಾರ್ ಅಲ್ವಲ್ಲ. ಇನ್ನು ವಿರೋಧ ಪಕ್ಷದವರು ಕೂಗಾಡ್ತಾರೆ ಅನ್ನೋದಕ್ಕೆ ಅವಳೇನು ರಾಜಕಾರಣಿನೂ ಅಲ್ವಲ್ಲ. ಆಫ್ಟರ್ ಆಲ್ ಒಂದು ಸಾಧಾರಣ ಹೆಣ್ಣು. ಆಕೆ ಬರೀ ಒಂದು ಹೆಣ್ಣಲ್ಲ ಸರ್. ಈ ದೇಶದಲ್ಲಿ ಎಲ್ಲಾ ಹಕ್ಕು ಇರೋ ಒಂದು ಪ್ರಜೆ. ನಿಮ್ಮಂತವ್ರನ್ನ ಗೆಲ್ಸಿರೋ ಒಂದು ಓಟು ಸರ್. ಒಂದು ಓಟ್ ಹಾಕೋರ್ನ ನಂಬಿಕೊಂಡು ರಾಜಕಾರಣ ಮಾಡಕ್ ಆಗಲ್ರಿ ದಿನಕರ್. ಅವನು ನನ್ನ ಪ್ರಾಣ ತೆಗೆದಕ್ಕೆ ಬಂದವನು.
ಕೇಳ್ದವ್ರಿಗೆಲ್ಲ ಬಿಡೋದಕ್ಕೆ ಇದನ್ನು ಕಾವೇರಿ ನೀರ? ನನ್ನ ಪ್ರಾಣ ರೀ, ನನ್ನ ಪ್ರಾಣ. ನಮಗೆ ಎಲ್ಲರ ಪ್ರಾಣನೂ ಮುಖ್ಯ ಸರ್. ಏನು ಮುಖ್ಯನೋ? ಈ ದೇಶದ ಜನಸಂಖ್ಯೆ ನೋಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಈ ದಿನಕರ್, ಈ ಕೆಲಸನ ಒಬ್ಬ ರೌಡಿನೂ ಮಾಡ್ತಾನ್ರಿ. ಸಂಬಳ ತಗೊಳ್ಳೋ ನಿಮ್ಮಂತ ಪೊಲೀಸ್ನವ್ರು ಇರ್ಬೇಕಾರೆ ಅವ್ರನ್ನೆಲ್ಲ ಯಾಕೆ ಕರ್ಸ್ಬೇಕು? ಅಂದ್ರೆ ನಿಮಗೆ ರೌಡಿಗಳು ಪೊಲೀಸು ಎಲ್ಲ ಒಂದೇನಾ ಸರ್? ರೇ ದಿನಕರ್, ಸುಮ್ಮನೆ ಕನ್ಫ್ಯೂಸ್ ಮಾಡ್ಬೇಡ್ರಿ. ನೋಡ್ರಿ, ನಮ್ಗೆಲ್ರೂ ಒಂದೇ. ಈಗ ಹೇಳಿ, ಆ ಹಂತಕನ್ನ ಶೂಟ್ ಮಾಡ್ತಿರೋ ಇಲ್ವೋ? ಇಲ್ಲ ಸರ್. ಮೊದ್ಲು ಅವನು ಯಾರು, ನಿಮ್ಮನ್ನ ಯಾಕೆ ಕೊಲೆ ಮಾಡೋದಕ್ಕೆ ಬಂದ, ಅವನ ಉದ್ದೇಶ ಏನು, ಅವನ ಹಿಂದೆ ಯಾವ ಗುಂಪಿದೆ ಅಂತ ತಿಳ್ಕೋಬೇಕು ಸರ್. ಅಲ್ರಿ ದಿನಕರ್, ನೀವೇನ್ ಪೊಲೀಸ್ನವರ ಪ್ರೆಸ್ನವರ? ಇಲ್ದೇ ಇರೋ ಪ್ರಶ್ನೆನೆಲ್ಲ ಕೇಳ್ತಿರಲ್ರಿ. ಸಸ್ಪೆನ್ಷನ್ ಅಲ್ಲಿ ಇದ್ದ ನಿಮ್ಮನ್ನ ಈ ಕೆಲ್ಸಕ್ಕೆ ಕರ್ಸ್ಕೊಂಡಿದ್ ಯಾಕೆ ಅಂದ್ಕೊಂಡ್ರಿ? ಈ ಆಪರೇಷನ್ ಅಲ್ಲಿ ನೀವು ಮಾತಾಡಲ್ಲ, ನಿಮ್ ಗನ್ ಮಾತಾಡುತ್ತೆ ಅಂತ. ಈಗ ನೋಡಿದ್ರೆ ವೇದಾಂತ ಮಾತಾಡ್ತಿರಲ್ರಿ. ಗನ್ ಉಪಯೋಗಿಸೋದಕ್ ಮುಂಚೆ ನಾವು ತಲೆನೂ ಉಪಯೋಗಿಸ್ತೀವಿ ಸರ್. ಹೇ ಹೋಮ್ ಮಿನಿಸ್ಟರ್, ಹೋಗ್ರಿ ಆ ಪೇಪರ್ಸ್ ಫೋಟೋಗ್ರಾಫ್ಸ್ ತಗೊಂಬನ್ರಿ. ಅದನ್ನ ನೋಡಿದ್ಮೇಲೆ ತಲೆ ಉಪಯೋಗಿಸ್ಬೇಕಾ ಗನ್ ಉಪಯೋಗಿಸ್ಬೇಕಾ ಅಂತ ಇವ್ರಿಗೆ ಗೊತ್ತಾಗತ್ತೆ. ಈಗ ಗೊತ್ತಾಯ್ತಾ? ಅವನೇನು ಗಾಂಧಿನೂ ಅಲ್ಲ, ಗೋಡ್ಸೆನೂ ಅಲ್ಲ. ಹೋಗಿ ಸುಟ್ಟಾಕ್ರಿ. ಬೇಕಾದ್ರೆ ಆ ಹೋಟ್ಲಿಗೆ ಬಾಂಬ್ ಬಿಟ್ಟು ಉಡಾಯಿಸ್ರಿ. ಮಿಕ್ಕದ್ ನಾನ್ ನೋಡ್ಕೋತೀನಿ. The situation at Bangalore Full Moon Hotel is still serious. Meanwhile, SP Dinakar has taken full charge of the situation and he assures hospitalized police constables will be out of danger. Tulsi, the staff nurse of Malige Hospital, is deputed into this operation by SP Dinakar. Hostage Sudha's brother and sister-in-law are extremely tensed. The motivation behind the terrorist act is yet to be known. ಸೈಲೆಂಟ್ ಆಗೋಯ್ತು. ಇವಾಗ್ಲೇ ಏನಾರು ಬತ್ತಿ ಇಟ್ಟು ಸ್ಕೋಪ್ ತಗೋಬೇಕು. ರೀ ಸಿಡಿಗುಂಡ್ ಸಿದ್ದರಾಜ್ ಅವ್ರೆ, 15 ನಿಮಿಷ ಆಯ್ತು, ಅಲ್ಲೇನು ಸೌಂಡೇ ಇಲ್ಲ. ಹೋಗ್ರಿ, ಏನಾರ ಸಿಡಿಸ್ರಿ. ರೇ ಸ್ವಾಮಿ, ಇಂಜೆಕ್ಷನ್ ಕೊಟ್ಟು 15 ನಿಮಿಷದಲ್ಲಿ ಹೊಟ್ಟೆ ನೋವು ಜೋರಾಗಿ ಬರುತ್ತೆ, ಹೋ ಅಂತ ಕಿರ್ಚ್ಕೊತಾಳೆ ಅಂತಂದ್ರಿ. ನೋ ಸೌಂಡ್. ರೀ, ಜೋರಾಗಿ ಕಿರ್ಚ್ಕೊಳಕ್ ಇದೇನು ಹೆರ್ಗೆನವ? ಸುಮ್ನೆ ನಿಂತ್ಕೊಳ್ರಿ. ರೇ ಡಾಕ್ಟ್ರೇ, ಆ ನರ್ಸಮ್ಮ ಇಂಜೆಕ್ಷನ್ ಸರಿಯಾಗಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನಿಮ್ಮನ್ನೆಲ್ಲ ನಂಬೋಕಾಗಲ್ಲ ರೀ. ಆಪರೇಷನ್ ಮಾಡ್ತೀನಿ ಅಂತ ಹೊಟ್ಟೆನ ಕೊಯ್ದು ಹತ್ತಿ ಕತ್ತಿ ಎಲ್ಲ ಒಳಗಿಟ್ಟು ಹೊಲ್ದಾಕ್ಬಿಡ್ತೀರಾ. ಆಯಮ್ಮ ಇಂಜೆಕ್ಷನ್ ಕೊಡ್ತೀನಿ ಅಂತ ಸೂಜಿನ ಒಳಗಿಟ್ಟು ಬಿಟ್ಟಿದ್ರೆ ಏನು ಅನಾಹುತ ಆಗಿಲ್ವಲ್ಲ? ನನ್ನ ತಂಗಿ ಜೀವಕ್ಕೆ ಏನು ಅಪ್ಪ ಇಲ್ವಲ್ಲ ಡಾಕ್ಟ್ರೆ? ಏನು ಆಗಲ್ಲ, ಧೈರ್ಯವಾಗಿರಿ. ಏನ್ರಿ ಧೈರ್ಯವಾಗಿರೋದು? ಆ ಹುಡುಗಿ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ರೀ ಜವಾಬ್ದಾರಿ? ಅವ್ರ ಕೇಳೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಉತ್ತರ ಹೇಳಿ. ಐ ವಾಂಟ್ ರಿಪ್ಲೈ. ಉತ್ತರ ಹೇಳಬೇಕು. ನಮ್ ದಿನಕರ್ ಸಾಹೇಬ್ರು CM ಮನೆಗೆ ಹೋಗಿ ಇಷ್ಟೊತ್ತಾಯ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಅದಿರ್ಲಿ, ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ? ಇನ್ನೇನ್ ಕೊಟ್ಟಿರ್ತಾರೆ? ಶೂಟ್ ಮಾಡಿ ಬಿಸಾಕ್ ಒಂದಿರ್ತಾರೆ ಅಷ್ಟೇ. ಅವ್ನು ಒಬ್ಬನೇ ಇದ್ದಿದ್ರೆ ಶೂಟ್ ಮಾಡ್ಬೋದಾಗಿತ್ತು. ಒಳಗಡೆ ಅವನ ಜೊತೆ ಆ ಹುಡುಗಿ ಬೇರೆ ಇದ್ದಾಳಲ್ಲ. ನಮ್ ಸಾಹೇಬ್ರು ಯಾರನ್ನೂ ಕೇರ್ ಮಾಡಲ್ಲ. ಶೂಟ್ ಮಾಡಿದ್ರು ಮಾಡಿದ್ರು. ಸರ್, ರೇ ಸಿದ್ದಪ್ಪ ಸರ್, ಸರ್ ಏನಂತಂದ್ರೆ ಆ ಬಾಸ್ಟರ್ಡು? ಏನಿಲ್ಲ ಸರ್. ಎನಿ ಡಿಮಾಂಡ್? ನೋ ಸರ್. ಡಿಡಿ ಎಕ್ಸ್ಪರ್ಟ್? ನೋ ಸರ್. ಕರೀರಿ ಅವನು ಹೊರಡೆ. ಬಾಸ್ಟರ್ಡ್, ಐ ವಾಂಟ್ ಟು ಟಾಕ್ ಟು. ಏಯ್, ಬಾರೋ ಹೊರಗಡೆ, ನಮ್ಮ ಆಫೀಸರ್ ನಿನ್ ಜೊತೆ ಮಾತಾಡ್ಬೇಕಂತೆ. ಏನು?
ನಾನ್ ಬಿಡೋದಿಲ್ಲ. ಅವ್ನ್ ನಮ್ ಜೊತೆ ಸಾಯ್ಸ್ಬಿಡ್ತಾರೆ. ದಯವಿಟ್ಟು ನೀವೇ ಕೆರೆದಾಗ ಏನು ಕಲ್ಪನೆ ಮಾಡ್ಕೋಬೇಡಿ. ಇಲ್ಲಿ ಆ ತರ ಏನು ಆಗ್ತಾ ಇಲ್ಲ. ದಿನಕರ್, ಆ ಹುಡುಗಿಗೆ ಏನು ಅಪಾಯ ಆಗ್ಬಾರ್ದು. ಡೋಂಟ್ ಟೇಕ್ ಎನಿ ಹೇಸ್ಟಿ ಡಿಸಿಷನ್. ಆ ಹುಡುಗಿಗೆ ಏನಾದ್ರೂ ಆಯ್ತು ನಾವೆಲ್ಲ ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀರಿ? ಹೌದು ಹೌದು. ರೇ ಸ್ವಾಮಿ, ನಿಮಗೆ ಎಲ್ಲ ಜವಾಬ್ದಾರಿ ಇರೋದು, ನಮಗೂ ಜವಾಬ್ದಾರಿ ಇದೆ. ಆ ಹುಡುಗಿನ ಹೇಗ್ ಕಾಪಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ಇನ್ನೊಂದ್ಸಲ ಕಿರ್ಚಿ ಓಡಾಡ ಗಿರಾಡ ಅಂತ ಮಾಡಿದ್ರೆ ನಾನು ಪ್ರೆಸ್ ಮೀಡಿಯಾ ಅಂತ ಯಾರು ನೋಡಲ್ಲ, ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಒಬ್ಬೊಬ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಓಡಿಸ್ಬೇಕಾಗುತ್ತೆ ಇಲ್ಲಿಂದ. ಇಟ್ಸ್ ವಾರ್ನಿಂಗ್, ಇಟ್ಸ್ ವಾರ್ನಿಂಗ್. ಐ ಆಮ್ ಗಿವಿಂಗ್ ಯು ಆಲ್. ಎಲ್ಲರೂ ಈ ಪದ ಹಿಂದೆ ಕಳ್ಸೋ. ಕೇಬಲ್ ತರ್ಸ ಅಂತ ಹೇಳಿಲ್ಲ, ಇನ್ನೇನು ಬಂದ್ಬಿಡ್ತಾರೆ ಸರ್. ಹಲೋ ವಿಜಯ್, ನಾವು ಕಣೋ. ಹಾ ಹೇಳ್ರೋ, ಎಲ್ಲಿದ್ದೀರಾ? ನೀನ್ ಹೇಳಿದ ಜಾಗ ಕರೆಕ್ಟ್ ಬಂದಿದೀವ? ಅದೇ ಗ್ರೀನ್ ಬಿಲ್ಡಿಂಗ್ ಮೇಲಾ? ವಿಂಡೋ ಎದುರಿಗಿದ್ದೀರಾ? ಬರ್ತಾ ಇದ್ದೀನಿ. ನಾನು ಹೋಟ್ಲ್ ಬಿಟ್ಟು ಹೊರಡೆ ಬರ್ತಿದ್ದಂಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೈರಿಂಗ್ ಶುರು ಮಾಡಿ. ಆ ಟೈಮಲ್ಲಿ ಪೊಲೀಸ್ನವರ ಅಟೆನ್ಷನ್ ಆ ಕಡೆ ಡೈವರ್ಟ್ ಆಗುತ್ತೆ. ನೀನು ಆ ಗ್ಯಾಪಲ್ಲಿ ಎಸ್ಕೇಪ್ ಆಗ್ತೀಯಾ ಅಷ್ಟೇ ತಾನೆ? ಓಕೆ ನಾನು ಬರ್ತಾ ಇದ್ದೀನಿ. ಬಿ ಅಲರ್ಟ್, ಆಯ್ತಾ? ಓಕೆ ನೀನು ಹುಷಾರಾಗಿರು, ನಾವು ರೆಡಿ. ಕಿಲ್ಲರ್ ಇಷ್ಟರಲ್ಲೇ ಹೋಟ್ಲಿಂದ ಹೊರಗಡೆ ಬರ್ತಾನೆ. ದಿನಕರ್ ಪೊಲೀಸ್ ಬ್ಲಡ್ ಕುದೀತಾನೆ ಇರುತ್ತೆ. ಈ ಸಲ ದಿನಕರ್ ಗುರಿ ತಪ್ಪಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ರಕ್ತಪಾತ ಇಲ್ಲ? ಯಾವ ಪ್ರಪಂಚದಲ್ಲಿ ನೀನ್ ಬದುಕ್ತಾ ಇದ್ಯಾ? ಮೆಂಟಲಿ ಹ್ಯಾಂಡಿಕ್ಯಾಪ್ಗಳೇ ತುಂಬಿಕೊಂಡಿರೋ ಈ ಪ್ರಪಂಚದಲ್ಲಿ ಸಾಯೋಕ್ಕೂ ಹೋರಾಟ, ಬದುಕೋಕ್ಕೂ ಹೋರಾಟ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ದ್ರೋಹ, ಮೋಸ, ವಂಚನೆ, ಕುಯುಕ್ತಿಗಳಿಗೆ ದೇವಸ್ಥಾನ ಕಟ್ಟಿ ರಾಕ್ಷಸರನ್ನ ಅರ್ಚಕರನ್ನಾಗಿ ಮಾಡಿ ಭಕ್ತರು ಅಂತ ಹೇಳಿ ನಮ್ಮಂತ ಮುಗ್ಧರನ್ನ ಬಲಿ ಕೊಡುವಂತ ನಾಟಕ ಈ ಪ್ರಪಂಚದಲ್ಲಿ ನಡೀತಾನೆ ಇರುತ್ತೆ. ಇದಕ್ಕೆಲ್ಲ ನೀವು ಪ್ರೇಕ್ಷಕರು ಮಾತ್ರ, ಜಸ್ಟ್ ಆಡಿಯನ್ಸ್. ಹೋರಾಡಿದ್ರೆ ಚಪ್ಪಾಳೆ ತಟ್ತೀರಾ, ಸತ್ರೆ ನಿಮ್ ಕಣ್ಣಲ್ಲಿರೋ ಕೊಳೆ ಕ್ಲೀನ್ ಆಗ್ಲಿ ಅಂತ ಕಣ್ಣೀರಾಗ್ತೀರಾ. ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಬರ ನೀವು ಟಿಕೆಟ್ ಅರ್ಧ ಹಾಕ್ತೀರಾ. ಬಟ್ ದಿ ಶೋ ಗೋಸ್ ಆನ್.
ನಮ್ಮ ಹೋರಾಟ ನಡೀತಾನೆ ಇರುತ್ತೆ. ರಕ್ತ ತುಂಬಾ ಸುರಿತಾ ಇದೆ, ಡಾಕ್ಟರ್ನ ಕರೆಸ್ಬೋದಲ್ಲ? ಆ ಡಾಕ್ಟರ್ ಬಂದ್ರೆ ನನ್ನ ಕೈಯಲ್ಲಿರೋ ಒಂದು ಬುಲೆಟ್ನ ತೆಗೆದುಹಾಕ್ಬೋದು. ಆದ್ರೆ ನನ್ನ ಎದೆಯಲ್ಲಿರೋ ಬೆಂಕಿ ಉರಿತಾನೆ ಇರುತ್ತೆ. ಆ ಸಿಎಂ ಸಾಯೋವರೆಗೂ ಉರಿತಾನೆ ಇರುತ್ತೆ. ಅಷ್ಟ್ರಲ್ಲಿ ಏನಾದ್ರೂ ಆದ್ರೆ ಬೇರೆ ಯಾರಾದ್ರೂ ಅವನ್ನ ಕೊಂದೇ ಕೊಲ್ತಾರೆ. ಇವತ್ತಲ್ಲ ನಾಳೆ ಅವನ್ ನಮ್ಮಂತವ್ರ ಕೈಲಿ ಸಾಯಲೇಬೇಕು. ನನಗೆ ನನ್ನ ಸಾವು ಮುಖ್ಯ ಅಲ್ಲ, ಅವನ ಸಾವು. ಅಲ್ಲಿವರೆಗೂ ಈ ಹೋರಾಟ ನಡೀತಾನೆ ಇರುತ್ತೆ.